ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 12ನೇ ತಾರೀಕು ಶುಕ್ರವಾರ ಹಾಗೂ ಇಂದು ಭರಣಿ ನಕ್ಷತ್ರ. ಹೆಚ್ಚಿನದೇನು ಬದಲಾವಣೆ ಆಗೋದಿಲ್ಲ. ಮೇಷರಾಶಿಯಲ್ಲೇ ಚಂದ್ರ ಇರೋದ್ರಿಂದ ನಿನ್ನೆ ಹೇಳಿದಂತಹ ಫಲಗಳೇ ಇವತ್ತು ಕೂಡ ನಾವು ನೋಡಬಹುದು. ಹೀಗಾಗಿ ಮೇಷರಾಶಿಯವರಿಗೆ ಗಜಕೇಸರಿ ಯೋಗದಂತಹ ಫಲ ಇನ್ನು ಮುಂದುವರಿತಾ ಇದೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಆತ್ಮವಿಶ್ವಾಸ. ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸಗಳು ಇನ್ನೂ ಮುಂದುವರಿತಾ ಇದೆ. ಹೀಗಾಗಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಮುಂದುವರಿಯುತ್ತೆ. ಮುಖ್ಯವಾದಂತಹ ಇಮೇಲ್, ಚಾಟ್ಗಳು ಇತ್ಯಾದಿಗಳು ಇವತ್ತು ಖಂಡಿತ ಕೂಡದು. ಮಿಥುನ ರಾಶಿಯವರಿಗೆ ಒಳ್ಳೆಯ ಸಮಯ ಮುಂದುವರಿತಾ ಇದೆ. ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಧನಾಗಮ, ಯಶಸ್ಸು. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸನೇ ಇರಬಹುದು. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಬೇಕಾದಂತಹ ಯಶಸ್ಸು ಇನ್ನೂ ಪ್ರಾಪ್ತಿ ಆಗ್ತಾ ಇಲ್ಲ. ಆದರೂ ಏನೋ ಒಂದು ಸ್ವಲ್ಪ ಸಮಾಧಾನದ ದಿನ ಇವತ್ತು ನೋಡಬಹುದು. ಸಿಂಹ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ಕೆಲವೊಂದು ನಿಮ್ಮ ಜೀವನದ ಮೌಲ್ಯಗಳಿಗೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಇನ್ನೂ ಉತ್ತರಗಳನ್ನು ನೀವು ಪಡ್ಕೊಂಡಿಲ್ಲ. ಇದರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಕನ್ಯಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಇನ್ನೂ ಕೂಡ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಪ್ರೀತಿ ಪಾತ್ರರಿಂದ ಅಕ್ಕರೆ ಇಲ್ಲ. ತುಲಾ ರಾಶಿಯವರಿಗೆ ಸ್ವಲ್ಪ ಸುಖಕರವಾದಂತಹ ದಿವಸ. ಪ್ರೀತಿ ಪಾತ್ರರು ನಿಮಗೆ ಸಹಕಾರವನ್ನು ಕೊಡ್ತಾರೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ನೀವು ನೋಡಬಹುದು. ದಾಂಪತ್ಯದಲ್ಲಿ ನೆಮ್ಮದಿ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಅನ್ನಿಸಿದರೂ ಕೂಡ ಶತ್ರುಗಳು ಹಿಮ್ಮೆಟ್ಟೋದ್ರಿಂದ ಎಲ್ಲ ರೀತಿಯಿಂದಲೂ ನೀವು ಇವತ್ತು ಗೆಲುವನ್ನು ನೋಡಬಹುದು. ಧನು ರಾಶಿಯವರಿಗೆ ಹಣದ ವಿಚಾರಗಳಲ್ಲಿ ಕಷ್ಟಕರವಾದಂತಹ ದಿವಸ. ಕಲಾವಿದರಿಗೆ ಸ್ಟೇಜ್ ಮೇಲೆ ಸ್ವಲ್ಪ ಅವಕಾಶಗಳು ಪ್ರಾಪ್ತಿಯಾಗತ್ತೆ. ಆದರೂ ಕೂಡ ಈ ವೇದಿಕೆಯ ಮೇಲೆ ನಿಮಗೆ ಅಷ್ಟೊಂದು ದೊಡ್ಡದಾದಂತಹ ಪ್ರಶಂಸೆ ಇರೋದಿಲ್ಲ. ಹಾಗಾದರೂ ಕೆಲಸ ಇರೋದ್ರಿಂದ ಸಂತೋಷವನ್ನ ಪಡಬಹುದು. ಮಕರ ರಾಶಿಯವರಿಗೆ ಸಂಸಾರದಲ್ಲಿ ನೆಮ್ಮದಿ. ಸಂಸಾರದ ವಿಚಾರಗಳ ಬಗ್ಗೆ ಹೆಚ್ಚಿನ ಯಶಸ್ಸನ್ನು ನೀವು ನೋಡ್ತೀರಿ ಮತ್ತು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು, ಕಾಳಜಿಯನ್ನು ನೀವು ಇಂದು ವಹಿಸಬೇಕು. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಪಾಲಿಟಿಷಿಯನ್ಸು ಹಾಗೂ ಯಾರ್ಯಾರು ಬರವಣಿಗೆಗಾರರಿದ್ದೀರಿ, ಮಾಧ್ಯಮಗಳಲ್ಲಿದ್ದೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಮೀನರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ತೊಂದರೆ ಮತ್ತು ಸಂಸಾರ ತಾಪತ್ರಯಗಳಲ್ಲಿ ಇವತ್ತು ಸ್ವಲ್ಪ ಹೆಚ್ಚಿನ ಸಮಯವನ್ನು ನೀವು ಕೊಡಬೇಕಾಗಿ ಬರಬಹುದು. ಪುನಃ ನಾಳೆ ಭೇಟಿಯಾಗೋಣ. ಗೀತಾ ಶ್ಲೋಕಗಳನ್ನು ಶ್ರವಣ, ಪಠನ, ಮನನ, ಲೇಖನವನ್ನು ಮಾಡಿ ಯಾವುದಾದ್ರು ಒಂದನ್ನು ಕೂಡ ಮಾಡಿದರೂ ಭಗವಂತನ ಧಾಮವನ್ನು ಸೇರೋದ್ರಲ್ಲಿ ಸಂಶಯವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.